ಇನ್ನು ಮುಂದೆ ನಮ್ಮ ದೇಶದಲ್ಲಿ ನಾವು RBI ಕೂಡ ನಂಬಬೇಕು ಅಂತ ಹೇಳಿದ್ರೆ 100 ಸಲ ಯೋಚನೆ ಮಾಡೋ ಪರಿಸ್ಥಿತಿ ಬಂದಿದೆ. ಈ ಮಾತೇನೆ ಕೇಳ್ತಿದ್ದೀನಿ ಅಂತ ಹೇಳಿದ್ರೆ, ನಿನ್ನೆ ಬ್ಲೂಮ್ಬರ್ಗ್ ಅವರು ಒಂದು ಡೇಟಾ ರಿಲೀಸ್ ಮಾಡಿದ್ರು. ಮೋಸ್ಟ್ ಪ್ರಾಬಬಲಿ ನಮ್ಮ ದೇಶದಲ್ಲಿ ಮೇ ಮಧ್ಯದಲ್ಲಿ RBI ಅವರು ಗೋಲ್ಡ್ ನ ಮಾರಿದ್ದಾರೆ, ಅವರ ಫಾರಿನ್ ಕರೆನ್ಸಿ ಅಸೆಟ್ಸ್ ನ ಉಳಿಸ್ಕೊಳ್ಳೋದಕ್ಕೋಸ್ಕರ, ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಅಂತ ಹೇಳಿ ನಿನ್ನೆ ನೋಟಿಫಿಕೇಶನ್ ಕಳಿಸಿದ್ರು. ಅದಕ್ಕೆ ರೆಸ್ಪಾಂಡ್ ಮಾಡಿ ಇವತ್ತು RBI ಹೇಳ್ತಿದೆ, ನಾವು ಯಾವುದೇ ರೀತಿ ಗೋಲ್ಡ್ ನ ಮಾರಿಲ್ಲ, ನಮ್ಮ ಹತ್ರ 880.52 ಮೆಟ್ರಿಕ್ ಟನ್ ಗೋಲ್ಡ್ ಹಾಗೆ ಇದೆ, ಬೇಕಾದ್ರೆ ನೀವು ಲೈವ್ ಆಗಿ ನಮ್ಮ ವೆಬ್ಸೈಟ್ ಅಲ್ಲಿ ಟ್ರ್ಯಾಕ್ ಮಾಡ್ಕೊಬಹುದು ಡೇಟಾನ ಅಂತ ಹೇಳಿ ಅವ್ರ ಅಫಿಷಿಯಲ್ ನೋಟಿಫಿಕೇಶನ್ ಅಲ್ಲೇನೆ ಒಂದು ಲಿಂಕ್ ಹಾಕಿದ್ರು. ನಾನ್ RBI ಅಲ್ಲಿ ಈ ತರ ಸುಳ್ಳು ಹೇಳಕ್ ಚಾನ್ಸ್ ಇಲ್ಲ, ಕ್ರಾಸ್ ವೆರಿಫೈ ಮಾಡ್ಕೊಂಡ್ಬೇಡ ಅಂತ ಆ ಲಿಂಕ್ ಮೇಲ್ಗಡೆ ಕ್ಲಿಕ್ ಮಾಡಿದೆ ಗುರು. ಟಡನ್ ತಗೋ, ಇವರು ಬಿಜೆಪಿ ಹತ್ರ ಸೇರ್ಕೊಂಡ್ಬಿಟ್ಟು ಸುಳ್ಳು ಹೇಳಕ್ ಕಲ್ತ್ಕೊಂಡ್ಬಿಟ್ಟವ್ರೆ. ಬ್ಲೂಮ್ಬರ್ಗ್ ಅವ್ರು ಹೇಳಿದ್ದೇನು, ಮೇ 22 ತನಕ 2 ವಾರದಲ್ಲಿ ನೀವು ಮಾರಿದೀರಾ ಅಂತ. ಆದ್ರೆ ಇವ್ರ ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಏನ್ ಕೊಟ್ಟಿದಾರಲ್ಲ, ಅದ್ರಲ್ಲಿ ಡೇಟಾ ಇರೋದೇ ಬರೀ ಏಪ್ರಿಲ್ 24ನೇ ತಾರೀಕುವರೆಗೂ ಅಷ್ಟೇ, ಅದರಿಂದ ಮುಂದಕ್ಕೆ ಡೇಟಾನೇ ಇಲ್ಲ. ಸರಿ, ಹಾಳಾಗೋಗಿ ಏನೋ ಮಿಸ್ಟೇಕ್ ಆಗಿರ್ಬೋದು, ಬಟ್ RBI ಈ ತರ ಮಾಡಕ್ ಚಾನ್ಸ್ ಇಲ್ಲ. ಅವ್ರದ್ದು ಅಫಿಷಿಯಲ್ ವೆಬ್ಸೈಟ್ ಅಲ್ಲೇನೆ ಬ್ಯಾಲೆನ್ಸ್ ಶೀಟ್ ಹೋದ್ರೆ ಗೋಲ್ಡ್ ಹೋಲ್ಡಿಂಗ್ ವ್ಯಾಲ್ಯೂ ಸಿಗುತ್ತೆ ಅನ್ನೋದು ಗೊತ್ತು. ಅಫಿಷಿಯಲ್ ವೆಬ್ಸೈಟ್ ಹೋಗಿ ಅವ್ರದಲ್ಲೇ ಬ್ಯಾಲೆನ್ಸ್ ಶೀಟ್ ಚೆಕ್ ಮಾಡಿದ್ರೆ ಗುರು, ಮೇ 15ರಿಂದ ಮೇ 22ರಲ್ಲಿ ಗೋಲ್ಡ್ ವ್ಯಾಲ್ಯೂ ಏನ್ ಇವ್ರ ಹತ್ರ ಹೋಲ್ಡಿಂಗ್ ಇದೆಯಲ್ಲ ಅದು ಕೆಳಗೆ ಬಿದ್ದಿದೆ. ನಾನ್ ಮೋಸ್ಟ್ಲಿ ಗೋಲ್ಡ್ ಪ್ರೈಸ್ ಬಿದ್ದಿರ್ಬೇಕು ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಂತ ಕ್ರಾಸ್ ಚೆಕ್ ಮಾಡಿದ್ರೆ ಆ ಇಡೀ ವಾರ ಗೋಲ್ಡ್ ವ್ಯಾಲ್ಯೂ ಫ್ಲಾಟ್ ಇತ್ತು. ಆದ್ರೆ ಇವರು ಗೋಲ್ಡ್ ನ ಮಾರಿದ್ದಾರೆ ಇವರ ಫಾರಿನ್ ಕರೆನ್ಸಿ ಅಸೆಟ್ಸ್ ನ ಕಾಪಾಡ್ಕೊಳ್ಳೋದಕ್ಕೋಸ್ಕರ. ಆದ್ರೆ ಇವರು ಅಫಿಷಿಯಲ್ ಆಗಿ ಅದನ್ನು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ದೇಶ ನಿಧಾನಕ್ಕೆ ಕಷ್ಟದ ಪರಿಸ್ಥಿತಿಗೆ ಹೋಗ್ತಾ ಇದೆ. ಆದ್ರೆ RBI ಸಹ ಅದನ್ನ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಅವ್ರು ಡಿಫೆಂಡ್ ಮಾಡ್ಕೊಳ್ತಾನೆ ಇದ್ದಾರೆ. ಕಡೆಗೆ ನೆಕ್ಸ್ಟ್ 1 ತಿಂಗಳಾದ್ಮೇಲೆ ಅಥವಾ 15 ದಿನ ಆದ್ಮೇಲೆ ಮೋದಿ ಬಂದ್ ಹೇಳ್ಬೋದು, ಬಾಯೋ ಅವ್ರ ಬೇನೋ ಕಲ್ಸೆ, ವರ್ಕ್ ಫ್ರಮ್ ಹೋಮ್, ಲಾಕ್ ಡೌನ್, ಆನ್ಲೈನ್ ಕ್ಲಾಸ್, ಎನರ್ಜಿ ಕ್ರೈಸಿಸ್ ಅಂತ ಹೇಳಿದ್ಮೇಲೆ ಎಲ್ಲರೂ ಆಶ್ಚರ್ಯ ಪಡಿ. ಅಲ್ಲಿವರೆಗೂ ಈ ತರ ಬಿಜೆಪಿ ಅವ್ರ ಹತ್ರ ಸೇರ್ಕೊಂಡ್ಮೇಲೆ RBI ಅವರು ಸುಳ್ಳೆಳದ್ ಕಲ್ತಿದ್ದಾರೆ, ನಮ್ಮ ಎಲೆಕ್ಷನ್ ಕಮಿಷನ್ ಅವರು ಸುಳ್ಳೆಳದ್ ಕಲ್ತಾಗಿದೆ. ಇನ್ನ ಯಾರ್ಯಾರೆಲ್ಲ ಸುಳ್ಳೆಳದ್ ಕಲ್ತಿದಾರೋ ದೇಶನ ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಗೊತ್ತಿಲ್ಲ.